ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಲಾಸಿನಿ ಬಿಸ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಿ ಅನ್ಕೊಂಡಿದ್ದೀನಿ. ನೋಡಿ, ಬಸ್ಲೆ ಗಿಡ ಯಾವ ರೀತಿ ಹೇಳ್ತಾ ಇದೆ ಅಲ್ವಾ? ಬೀಜ ಬಿತ್ತಿದಾಗ ಇದು ಈ ರೀತಿ ಹೇಳುತ್ತೆ. ನಂತರ ಇದು ಒಂದು 15 ದಿನ ಟೈಮ್ ಬೇಕಾಗತ್ತೆ. ಬೀಜ ಸ್ವಲ್ಪ ಲೇಟ್ ಆಗತ್ತೆ. ಈ ರೀತಿ ಚೆಂದಾಗಿ ಅಂದ್ರೆ ಫಲವತ್ತಾದ ಬೀಜ ಆಗಿರತ್ತಲ್ವಾ, ಅದಕ್ಕೆ ತಕ್ಕಾಗಿ ಗಿಡಗಳು ಹೇಳ್ತವೆ. ಅದ್ರ ನಂತರ ಅದಕ್ಕೆ ಆರೈಕೆ ಮುಖ್ಯ ಆಗಿರುತ್ತೆ. ಅದಕ್ಕೆ ನಾನು ಇವತ್ತು ಈ ವಿಡಿಯೋದಲ್ಲಿ ಬಸ್ಲೆ ಗಿಡನ ಆರೈಕೆ ಯಾವ ರೀತಿ ಇರಬೇಕು, ಹಾಗೆ ಅದರದ್ದು ಉಪಯೋಗ ಏನು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಿಮ್ ಜೊತೆ ಶೇರ್ ಮಾಡ್ಕೊತೀನಿ. ಹಾಗೆ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡೋರಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್. ನನ್ನ ಚಾನಲ್ಗೆ ಸಪೋರ್ಟ್ ಆಗಿ ನೀವು ಎಷ್ಟು ಸಪೋರ್ಟ್ ಮಾಡ್ತೀರಿ ಅಷ್ಟು ವಿಡಿಯೋವನ್ನ ನಿಮ್ಮ ಎದುರಿಗೆ ನಾನು ಇಡ್ಬೋದು. ಹೇಳ್ತೇನೆ ಓಕೆನಾ. ಈಗ ಗಿಡ ನೆಡುವಾಗ ನಾವು ಬೀಜದಿಂದನೂ ಕೂಡ ನೆಡ್ಬಹುದು, ಆದ್ರೆ 15 ದಿನ ಲೇಟ್ ಆಗತ್ತೆ. ಇದ್ರದ್ದು ಎಲೆ ಕೊಡಿ ಇದೆ ನೋಡಿ, ಅದು ಕೂಡ ನಾವು ನೆಟ್ಟಾಗ ಅದು 1 ವಾರದಲ್ಲಿ ಅದು ಚಿಗುರು ಬಂದು ದೊಡ್ಡಾಗ್ಬಿಡತ್ತೆ. ಹಾಗೆ ಈ ರೀತಿ ನಾವು ನೆಟ್ಟಾಗ ಈ ಎಲೆಗಳನ್ನ ತೆಗಿತಾ ಇರ್ಬೇಕಾಗತ್ತೆ. ಯಾಕೆ ಅಂದ್ರೆ ಆ ದಂಟು ಕೂಡ ದಪ್ಪ ಆಗ್ತಾ ಹೋಗುತ್ತೆ. ಇನ್ನು ಜಾಸ್ತಿ ಆ ಕಡೆ ಈ ಕಡೆ ಹರಡಿ ದಂಟುಗಳು ಜಾಸ್ತಿ ಆಗತ್ತೆ. ಹಾಗೆ ಎಲೆಗಳನ್ನು ತೆಗೆದಾಗ ಅದರದ್ದು ಪೌಷ್ಟಿಕಾಂಶ ಗಿಡಕ್ಕೆ ಸಿಗತ್ತಲ್ವಾ, ಹಾಗೆ ಅದು ಉದ್ದವಾಗಿ ನೇರವಾಗಿ ಬೆಳಿಲಿಕ್ಕೆ ಅನುಕೂಲ ಆಗತ್ತೆ. ಆಗಾಗ ಎಲೆಗಳನ್ನ ತೆಗೆಯುವುದು ಹಾಗೆ ಕಟ್ ಮಾಡೋದು ಮುಖ್ಯ. ಓಕೆನಾ. ಇದು ಮಳೆಗಾಲದಲ್ಲಿ ನಾವು ಮಳೆಯಲ್ಲಿ ಇಟ್ಟಾಗ ಸತ್ತೋಗತ್ತೆ. ಹಾಗಾಗಿ ಮಳೆಗಾಲದಲ್ಲಿ ನಾವು ಮಳೆಯನ್ನ ತಪ್ಪಿಸಿ ಈ ಕಡೆ ನಾವು ಮಳೆ ನೀರು ತಾಗದೇ ಇರೋ ಜಾಗದಲ್ಲಿ ಒಂದು ಪಾಟಲ್ಲಿ ಅಥವಾ ಒಂದು ಚೀಲದಲ್ಲಿ ಹಾಕಿ ನಾವು ನೆಡಬಹುದು. ಒಂದು ಚೀಲದಲ್ಲಿ ಹಾಕಿ ನೆಟ್ಟಾಗ ಅದು ಮಳೆಗಾಲದಲ್ಲಿ ತುಂಬಾನೇ ಚೆನ್ನಾಗಿ ಆಗತ್ತೆ. ಹಾಗೆ ಅದು ಹಿಂಗೆ ಸತ್ತೋಗಲ್ಲ. ಸತ್ತೋಗೋ ಚಾನ್ಸಸ್ ಇರತ್ತಲ್ವಾ ತುಂಬಾ ಮಳೆ ಆದ್ರೆ, ಹಾಗಾಗಿ ಅದು ಸತ್ತೋಗಲ್ಲ. ಒಂದು ಪಾಟಲ್ಲಿ ಅಥವಾ ಕವರಲ್ಲಿ ಮಣ್ಣು ಹಾಕಿ ನೆಟ್ಟದ್ದು ಇದು. ನೀವೀಗ ಇದು ಸೀಸನ್ ಅಂದ್ರೆ ಜನವರಿ ನಂತರ ಸೀಸನ್ ಅಲ್ವಾ, ಇದು ಆವಾಗ ಬರುತ್ತೆ. ಆಗ ನಾವು ನೆಡ್ಲಿಕ್ಕೆ ಹೋದ್ರೆ ಅದು ನಾವು ತಿನ್ನೋದು ಏಪ್ರಿಲ್ ಮೇದಲ್ಲಿ ತಿನ್ಬೇಕಾಗತ್ತೆ. ಈ ರೀತಿ ಮಳೆಗಾಲದಲ್ಲಿ ನಾವು ಮಳೆ ಬೀಳದೇ ಇರೋ ಜಾಗದಲ್ಲಿ ಇಟ್ಟು ಬದಿಸ್ಕೊಂಡು ಅದರ ಆರೈಕೆ ಮಾಡಿದಾಗ ನಮ್ಗೆ ಡಿಸೆಂಬರ್ ಜನವರಿಯಲ್ಲಿ ನಾವು ತಿನ್ಬಹುದು. ನೋಡಿ, ಈಗ ನಾನು ಇದ್ರದ್ದು ಎಲೆ ಎಲ್ಲ ತೆಗಿತೇನೆ. ಎಲೆ ತೆಗೆದಾಗ ಇನ್ನೂ ಅದು ಗಿಡ ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ಫಸ್ಟ್ ಈ ರೀತಿ ತೆಗಿಬೇಕು, ಕಟ್ ಮಾಡಬೇಕು. ಹಾಗೆ ಇದಕ್ಕೆ ಬೀಜ ಕೂಡ ಬರುತ್ತಲ್ವಾ, ಬೀಜನೂ ಕೂಡ ತೆಗಿಬೇಕಾಗತ್ತೆ. ಇದನ್ನ ನೆಡುವಾಗ ನಾವು ಫಲವತ್ತಾದ ಮಣ್ಣಿರ್ಬೇಕು. ಹಾಗೆ ಇದಕ್ಕೆ ಬೂದಿಯನ್ನ ಹಾಕಬೇಕು, ಹಾಗೆ ಸಗಣಿಯನ್ನ ಹಾಕಬೇಕು. ನಂತರ ಫಿಶ್ ತೊಳೆದ ನೀರು ಅಥವಾ ಚಿಕನ್ ತೊಳೆದ ನೀರು ಈ ರೀತಿ ನಾವು ಹಾಕ್ತಾ ಬಂದ್ರೆ ಗಿಡಗಳು ತುಂಬಾನೇ ಚೆನ್ನಾಗಿ ಪೌಷ್ಟಿಕಾಂಶವಾದ ಗಿಡವಾಗಿ ಬೆಳೆಯುತ್ತೆ. ಹಾಗೆ ಇದರದ್ದು ಎಲೆ ಕೂಡ ನಾವು ತೆಗಿತೀವಲ್ವಾ, ಬುಡದಿಂದನೇ ಎಲೆಯನ್ನ ತೆಗಿಬೇಕಾಗತ್ತೆ. ತೆಗೆದಾಗ ಅಲ್ಲಿ ಮತ್ತು ಗಿಡಗಳು ಬರ್ತವೆ. ಹಾಗೆ ಇದು ಪಾಟಲ್ಲೂ ನೆಡ್ಬೋದು, ನೆಲದಲ್ಲೂ ಕೂಡ ನೆಡ್ಬೋದು. ಇದಕ್ಕೆ ನಾವು ತುಂಬಾ ಮಣ್ಣು ಒತ್ತಿ ಕೊಡಬೇಕು, ತುಂಬಾನೇ ಗೊಬ್ಬರ ಹಾಕಬೇಕು, ಬೂದಿ ತುಂಬಾ ಹಾಕಬೇಕು. ಹಾಗೇನೂ ಇಲ್ಲ, ಸ್ವಲ್ಪ ನೆಡುವಾಗ ಸ್ವಲ್ಪ ಮಣ್ಣು ಬೇಕಾಗತ್ತೆ. ನಂತರ ಸ್ವಲ್ಪ ಸಗಣಿ ಗೊಬ್ಬರ ಅಂದ್ರೆ ಬೂದಿ ಮೇಲಿಂದ ಈ ರೀತಿ ಮೀನು ತೊಳೆದ ನೀರೆಲ್ಲ ಹಾಕ್ತಾ ಇದ್ರೆ ಸಾಕಾಗತ್ತೆ ಅಷ್ಟೇ. ಹಾಗೆ ಇದು ತುಂಬಾ ನೀರು ಬೇಕಾಗತ್ತೆ. ಯಾಕೆ ಗೊತ್ತಾ, ಇದು ಬೆಳಿಲಿಕ್ಕೆ ನೀರು ತುಂಬಾನೇ ಬೇಕು. ನೀರಿರೋ ಜಾಗದಲ್ಲಿ ಅಂದ್ರೆ ತಂಪಿರೋ ಜಾಗದಲ್ಲಿ ತುಂಬಾನೇ ಚೆನ್ನಾಗಿ ಬೆಳೆಯುತ್ತೆ. ಇದು ತುಂಬಾ ನೀರೇ ಇಲ್ಲ ಅಂದ್ರೆ ಏಪ್ರಿಲ್ ಮೇದಲ್ಲಿ ತುಂಬಾ ಬಿಸಿಲು ಕೂಡ ಬೇಕಾಗತ್ತೆ. ಇದಕ್ಕೆ ಬಿಸಿಲು ಎಷ್ಟು ಬೇಕಾಗತ್ತೆ ಅಷ್ಟೇ ಬುಡಕ್ಕೆ ನೀರು ಬೇಕು. ಹಾಗಾಗಿ ತುಂಬಾ ನೀರನ್ನ ಹಾಕಬೇಕು. ಇಲ್ಲಾಂದ್ರೆ ಇದು ಸತ್ತೋಗುತ್ತೆ ಗಿಡ. ನೀರಿಲ್ಲ ಅಂದ್ರೆ ಸತ್ತೋಗುತ್ತೆ. ಡೈಲಿ 2 ಟೈಮ್ ನೀರನ್ನ ಹಾಕಬೇಕು. ಹಾಗೆ ನೀರೇ ತುಂಬಿಕೊಂಡಿರುತ್ತೆ ಅಂತ ಜಾಗದಲ್ಲಿ ಇದು ಬೆಳೆಯಲ್ಲ. ಈ ರೀತಿ ಇದೆ. ಇದು ತುಂಬಾನೇ ತಂಪು ಅಂತ ಹೇಳ್ಬೋದು. ಹಾಗೆ ಇದ್ರದ್ದು ಆರೈಕೆ ಅಂದ್ರೆ ಇದಕ್ಕೊಂದು ಕೋಲ್ ಕೊಟ್ಟು ನಾವು ಬೆಳೆಸ್ಬೇಕಾಗತ್ತೆ. ಅಂದ್ರೆ ಇದು ಉದ್ದವಾಗಿ ಹಬ್ಕೊಂಡು ಬಳ್ಳಿ ಆಗ್ತಾ ಹೋಗತ್ತಲ್ವಾ, ಅಂದ್ರೆ ದಪ್ಪ ಬಳ್ಳಿ ತರ ಆಗಿ ಹೋಗುತ್ತೆ. ಈ ರೀತಿ ನಾವು ಕೋಲು ಅಥವಾ ಕಂಬ ಏನಾದ್ರೂ ಕೊಟ್ಟಿ ಬೆಳೆಸ್ಬೇಕು. ಹಾಗೆ ನೀವು ಚಪ್ರನೂ ಕೂಡ ಹಾಕ್ಬಹುದು. ಹಾಗೆ ಇದಕ್ಕೆ ಬೀಜ ಬರ್ತಾ ಇರುತ್ತೆ. ಯಾಕೆ ಅಂದ್ರೆ ಬೀಜ ಅದಕ್ಕೆ ಫಲವತ್ತಾದ ಮಣ್ಣು ಗೊಬ್ಬರ ನೀರು ಇಲ್ಲದೆ ಇದ್ದಾಗ ಬೀಜಗಳು ಬರ್ತವೆ. ಹಾಗಾಗಿ ಫಲವತ್ತಾದ ಮಣ್ಣೆಲ್ಲ ಸಿಕ್ತು ಅಂದ್ರೆ ಬೀಜ ಕ್ರಮೇಣವಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ಬೀಜನೂ ಕೂಡ ತೆಗಿತಾ ಹೋಗ್ಬೇಕು. ಹಾಗೆ ಇದಕ್ಕೆ ಹುಳ ಕಟ್ಟೋ ಚಾನ್ಸು ಇರುತ್ತೆ.
ನಿಮ್ಮ ಅದರದ್ದು ಬುಡದಲ್ಲಿ ಏನು ಪೌಷ್ಟಿಕಾಂಶ ಇಲ್ಲ ಅಂದರೆ ಹುಳ ಕಟ್ಟತ್ತೆ. ಹುಳ ಕಟ್ಟಿ ಅದರದ್ದು ದಂಟಿಗೂ ಒಂದು ರೀತಿ ಕಲೆ ಬೀಳೋದು ಹೀಗೆಲ್ಲ ಆಗುತ್ತೆ. ಎಲೆಗೂ ಕೂಡ ಹೋಲಾಗೋದು ಹೀಗೆಲ್ಲ ಆಗುತ್ತಲ್ವ. ಅದಕ್ಕಾಗಿ ಸರಿಯಾದ ಫಲವತ್ತಾದ ಮಣ್ಣು, ಗೊಬ್ಬರ, ನೀರು, ಮಣ್ಣು ಇವಿಷ್ಟು ಬೇಕಾಗತ್ತೆ. ಸರಿಯಾಗಿ ನೀಟಾಗಿ ಇದನ್ನು ಬೆಳೆಸ್ಕೋಬಹುದು. ಹಾಗೆ ಇದ್ರದ್ದು ಉಪಯೋಗ ಏನಂದರೆ ಇದು ಗರ್ಭಿಣಿಯವರಿಗೆ ತುಂಬಾ ಬೆಸ್ಟ್ ಅಂತ ಹೇಳ್ಬೋದು. ಇದರಲ್ಲಿ ತುಂಬಾ ಕಬ್ಬಿಣಾಂಶ ಇರುತ್ತೆ, ಹಾಗೆ ಇದು ಪ್ರೋಟೀನ್ ಇರುತ್ತೆ ಇದರಲ್ಲಿ. ಅವರು ಒಂದು 2-3 ತಿಂಗಳ ನಂತರ ಇದನ್ನು ಸ್ವಲ್ಪ ಸ್ವಲ್ಪ ತಿಂತಾ ಬರ್ಬೋದು. ಅವರಲ್ಲಿ ಥಂಡಿ ಪ್ರಕೃತಿ ಇದ್ದರೆ ತುಂಬ ಜಾಸ್ತಿ ತಿನ್ನಬಾರ್ದು. ಸ್ವಲ್ಪ ಮೆಣಸಿನಕಾಳು, ಓಮ ಹಾಕಿ ಮಿಕ್ಸ್ ಮಾಡಿ ಹೀಗೆ ಸಾಂಬಾರೇನಾದ್ರು ಮಾಡಿ ತಿನ್ಬೋದು. ನೋಡಿ ತಗೋಬೇಕು ಆಯಿತಾ. ಥಂಡಿ ಪ್ರಕೃತಿಯವರಿಗೆ ಸ್ವಲ್ಪ ಇನ್ನೂ ಕೋಲ್ಡ್ ಆಗಿಬಿಡುತ್ತೆ. ಹಾಗೆ ಶುಗರ್ ಇದ್ದವರಿಗಂತೂ ತುಂಬಾ ಬೆಸ್ಟು. ಶುಗರ್ ಇದ್ದವರು ಇದನ್ನು ತಿಂತಾ ಇದ್ದರೆ ಅವರಲ್ಲಿ ಬ್ಲಡ್ ಸಂಚಾರ ಆಗುತ್ತೆ, ಗಂಟುಗಳ ನೋವು ಎಲ್ಲ ಇದ್ದರೆ ಕಡಿಮೆ ಆಗುತ್ತೆ. ಹಾಗೆ ಅಲ್ಸರ್ ಅಂತ ಇರುತ್ತೆ ನೋಡಿ, ಅಲ್ಸರ್ ಕೂಡ ಕಡಿಮೆ ಆಗುತ್ತೆ. ಆಗಾಗ ಇದರದ್ದು ಸಲಾಡನ್ನು ಮಾಡಿಕೊಂಡು ತಿಂತಾ ಬರಬೇಕು ಮತ್ತು ಸಾಂಬಾರನ್ನು ತಿನ್ನಬೇಕು. ಹಾಗೆ ಮೂಲವೇದಿ ಇದ್ದವರಿಗೂ ಕೂಡ ತುಂಬಾ ಬೆಸ್ಟ್ ಅಂತ ಹೇಳ್ಬೋದು. ವಾರಕ್ಕೆ 2-3 ದಿನ ತಿಂತಾ ಬಂದರೆ ಬಾಡಿ ಕೂಡ ತಂಪಾಗಿರುತ್ತೆ, ಆ ಗುದ ದ್ವಾರನೂ ಕೂಡ ತಂಪಾಗಿರುತ್ತೆ. ಹಾಗೆ ಇದು ಮೂಲವೇದಿ ಆಯ್ತಲ್ವ, ಮೂತ್ರದ ಪಿಂಡ ಅಂದರೆ ಮೂತ್ರದ ಕೋಶ ಏನಾದರೂ ತೊಂದರೆ ಇದ್ರೂ ಕೂಡ ಉರಿ ಮೂತ್ರ ಎಲ್ಲ ಕಡಿಮೆ ಆಗ್ತಾ ಬರುತ್ತೆ. ಹಾಗೆ ಇದು ಸಲಾಡ್ ರೂಪದಲ್ಲಿ ಅಂದರೆ ಎಲೆಯನ್ನು ಹಚ್ಚಿ ಈರುಳ್ಳಿ ಮತ್ತು ಟೊಮೆಟೊ, ಕೊಬ್ಬರಿ ಹಾಕಿ ಸಲಾಡ್ ಮಾಡಿಕೊಂಡು ತಿಂತಾ ಬಂದರೆ ಕಡಿಮೆ ಆಗುತ್ತೆ. ಬಾಯಲ್ಲಿ ಹುಣ್ಣಾಗತ್ತೆ ನೋಡಿ, ಅಂಥವರು ಒಂದು ಎಲೆಯನ್ನು ಅಗಿದು ತಿನ್ನಬೇಕು, ಕಡಿಮೆ ಆಗ್ತಾ ಬರುತ್ತೆ. ತುಂಬಾ ಉಪಯೋಗ ಇದೆ ಬಸಳೆಯಿಂದ, ತುಂಬಾ ಬೆನಿಫಿಟ್ ಅದೇ ಅಂತ ಹೇಳ್ಬೋದು. ತುಂಬ ಪಾದ ಉರಿ ಅಂತಾರಲ್ವ, ಪಾದ ಉರಿ, ಕೈ ಬೆರಳು ಉರಿ ಅಂದ್ರೆ ಗಂಟು ನೋವು, ಮೈಯೆಲ್ಲ ಉರಿವಾತ ಅಂಥವ್ರಿಗಿದು ತುಂಬಾ ಬೆಸ್ಟು. ಇದು ವಾರದಲ್ಲಿ 2-3 ದಿನ ಹೀಗೆ ತಿಂತ ಬಂದರೆ ಬಾಡಿ ಕೋಲ್ಡ್ ಆಗುತ್ತೆ, ತಂಪಾಗಿರುತ್ತೆ. ನೋಡಿ ಇದು ಬೀಜ ಹಾಕಿ ನೆಟ್ಟದಲ್ವ, ಇದು ಬೀಜ ಹಾಕಿ ನೆಟ್ಟದು. ಬೀಜದಿಂದ ಕೂಡ ಇದು ಫಲವತ್ತಾದ ಬೀಜ ಆಗಿರುತ್ತಲ್ವ, ಅದು ಮೊದಲಿಗೆ ಅದರದ್ದು ಪವರಿಗೆ ಅದು ತುಂಬ ಚೆನ್ನಾಗಿ ಬೆಳೆಯುತ್ತೆ ಸಸಿ. ನಂತರ ಅದು ನಾವು ದೊಡ್ಡಾದ್ಮೇಲೆ ಅದಕ್ಕೆ ಸರಿಯಾದ ಪೌಷ್ಟಿಕಾಂಶ ಮಣ್ಣು, ಗೊಬ್ಬರ, ನೀರು, ಫಿಶ್ ತೊಳೆದ ನೀರು, ಚಿಕನ್ ತೊಳೆದ ನೀರು ಇಂಥವೆಲ್ಲ ಹಾಕ್ತಾ ಬಂದರೆ ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ಇದು ಮೊನ್ನೆ ನಾನು ವಿಡಿಯೋ ಮಾಡಿದ್ದೆ, ಎಲೆ ಬಳ್ಳಿ ಯಾವ ರೀತಿ ನೆಡಬೇಕು ಪಾಟಲ್ಲಿ ಅಂದ್ಕೊಂಡು. ಹೀಗೆ ನಾವು ಬಸಳೆನೂ ಕೂಡ ಪಾಟಲ್ಲಿ ನೆಡ್ಬೋದು. ಮಳೆಗಾಲದಲ್ಲಿ ಈ ರೀತಿ ನೆಟ್ಕೊಂಡ್ರೆ ಎಲ್ಲಿ ಬೇಕಂದ್ರಲ್ಲಿ ನಾವು ತಗೋಗಿ ಇಟ್ಕೋಬಹುದು. ಇದು ಏಪ್ರಿಲ್ ಮೇದಲ್ಲಿ ತುಂಬ ಚೆನ್ನಾಗಿ ಬೆಳೆಯುತ್ತೆ. ತುಂಬ ಬಿಸಿಲು ಕೂಡ ತಾಗತ್ತಲ್ವ, ಹಾಗಾಗಿ ಇದಕ್ಕೆ ಎಷ್ಟು ಬಿಸಿಲು ತಾಗುತ್ತೆ ಅಷ್ಟೇ ನೀರು ಕೂಡ ಬೇಕು. ನೀರು, ಗೊಬ್ಬರ ಎಷ್ಟಿದ್ರೆ ಅದು ತಾನಾಗೆ ಬೆಳೀತಾ ಹೋಗುತ್ತೆ. ಡೈಲಿ ಅದು ಉದ್ದ ಆಗ್ತಾ ಹೋಗುತ್ತೆ. ಎಷ್ಟು ಬೇಕೋ ಅಷ್ಟು. ಒಂದು ಗಿಡ ಇದ್ದರೆ ಒಂದು ಮನೆಗೆ ಜಾಸ್ತಿನೇ ಆಗತ್ತೆ ಅಂತ ಹೇಳ್ಬೋದು. ನೋಡಿದ್ರಲ್ಲ, ಇದರಲ್ಲಿ ವಿಟಮಿನ್ ಎ ಮತ್ತು ಸಿ ಇದೆ, ಕಬ್ಬಿಣಾಂಶ ಅಂತೂ ಪವರ್ಫುಲ್ ಇದೆ. ಇದರಲ್ಲಿ ಪೌಷ್ಟಿಕಾಂಶ ಸಿಗತ್ತೆ ಅಂತ ಹೇಳ್ಬೋದು. ಪ್ರತಿಯೊಬ್ಬರಿಗೂ ಇದು ತುಂಬಾ ಬೆಸ್ಟು. ನೋಡಿ ಎಷ್ಟು ಗ್ರೀನ್ ಇದೆ ಅಲ್ವಾ. ಇದರಲ್ಲಿ 2 ಕಲರ್ ಇದೆ, ಕೆಂಪು ಕಲರಲ್ಲೂ ಕೂಡ ಬರುತ್ತೆ, ಇದು ಗ್ರೀನಲ್ಲಿ ಇದೆ. ಗ್ರೀನು ತುಂಬಾ ಒಳ್ಳೆಯದು, ಎಲ್ಲರಿಗೂ ಒಳ್ಳೆಯದು. ತುಂಬಾ ನೀಟಾಗಿ ಬೆಳೆಯುತ್ತೆ. ಇದಕ್ಕೆ ಸ್ವಲ್ಪ ನಾವು ಒಂದ್ಸಲ ಆರೈಕೆ ಮಾಡಿದರೆ ಆಯಿತು. ಅಂದರೆ ನೆಡುವಾಗ ಸ್ವಲ್ಪ ಆರೈಕೆ ಮಾಡಬೇಕು, ನಂತರ ಸ್ವಲ್ಪ ಏನಾದರೂ ಹೀಗೆ ಹಾಕ್ತಾ ಇದ್ಬಿಟ್ರೆ ಅದು ಆಟೋಮೆಟಿಕ್ ಆಗಿ ಬೆಳೀತಾನೆ ಹೋಗುತ್ತೆ. ಎಷ್ಟು ಅಂದರೆ ನೀವು ಇವತ್ತು ನೋಡಿದರೆ 2 ದಿನ ಬಿಟ್ಟರೆ ಅದು ಉದ್ದವಾಗಿ ಬೆಳೀತಾ ಹೋಗುತ್ತೆ. ಇದರಲ್ಲೂ ಕೂಡ ದುಡ್ಡನ್ನು ಸಂಪಾದನೆ ಮಾಡ್ಬೋದು. ತುಂಬ ನೆಟ್ಕೊಂಡು ಮಾರ್ಕೆಟಲ್ಲಿ ಮಾಡ್ಬೋದು, ದುಡ್ಡಾಗತ್ತೆ ಆಯಿತಾ. ಇದಕ್ಕೆ ತುಂಬ ಮಣ್ಣು ಬೇಕು, ಅದು ಬೇಕು, ಇದು ಬೇಕು ಅಂತೇನಿಲ್ಲ. ಮನೇಲಿರುವ ವಸ್ತುವನ್ನೇ ಹಾಕಿ ನಾವು ಅದರದ್ದು ಆರೈಕೆಯನ್ನು ಮಾಡ್ಕೋಬಹುದು. ನೋಡಿ ಇದು ಈ ರೀತಿ ಎಲೆಯನ್ನು ತೆಗಿತಾ ಇರಬೇಕು. ಬೀಜಗಳು ಬರ್ತಾವಲ್ಲ, ಬೀಜ ಬರಲಿಕ್ಕೆ ಬಿಡಬಾರ್ದು. ಎಲೆ ತೆಗಿತಾ ಇದ್ದರೆ ಹಾಗೆ ಬೀಜ ಬಂದಾಗಲೂ ಕೂಡ ಅದನ್ನು ತೆಗಿಬೇಕು. ಇದಕ್ಕೆ ಹುಳ ಕಟ್ಟೋ ಚಾನ್ಸು ಇರುತ್ತೆ. ಹಾಗಾಗಿ ಆದಷ್ಟು ಇದಕ್ಕೆ ಬುಡಕ್ಕೆ ಪೌಷ್ಟಿಕಾಂಶವನ್ನು ಕೊಡ್ತಾ ಇದ್ದರೆ ಹುಳ ಕಟ್ಟಲ್ಲ. ಪೌಷ್ಟಿಕಾಂಶದ ಜೊತೆಗೆ ಇದು ನೀಟಾಗಿ ಬೆಳೆಯುತ್ತೆ. ಹಾಗೆ ದಪ್ಪ ಬೇಕು ಅಂದರೆ ಅದಕ್ಕೆ ಸರಿಯಾದ ಪೌಷ್ಟಿಕಾಂಶ ಮಣ್ಣು, ಹಾಗೆ ನೀರು, ಸಗಣಿ ಪುಡಿ ಮತ್ತು ಬೂದಿ ಇಂಥವೆಲ್ಲ ಹಾಕ್ತಾ ಇದ್ದರೆ ಸರಿಯಾಗಿ ಅದು ಚೆನ್ನಾಗಿ ನೀಟಾಗಿ ಬೆಳೆಯುತ್ತೆ.
ಹಾಗೆ ಇದು ಚಿಕ್ಕ ಮಕ್ಕಳಿಗೂ ಕೂಡ ಒಳ್ಳೆಯದು. ಅವರಲ್ಲಿ ಮಕ್ಕಳಲ್ಲಿ ಪ್ರೋಟೀನ್ ಅಂಶ ಇದರಲ್ಲಿ ಸಿಗತ್ತೆ. ಹಾಗೆ ಇದು ಹೊಟ್ಟೆ ಉರಿ ಅಂತಾರಲ್ವ, ಯಾವಾಗಲೂ ಹೊಟ್ಟೆ ಉರಿ ಅಂತ ಇದ್ದವರಿಗೂ ಕೂಡ ಇದು ತುಂಬ ಬೆಸ್ಟು. ಆದರೆ ಸ್ವಲ್ಪ ಗ್ಯಾಸ್ ಅನ್ನೋ ಮಾತನ್ನು ನಾನು ಕೇಳಿದೆ. ಹಾಗಿದ್ದಾಗ ಇದಕ್ಕೆ ಸ್ವಲ್ಪ ಜೀರಿಗೆ ಬಳಸಿ ಸಾಂಬಾರು ಮಾಡೋದು ಒಳ್ಳೆಯದು. ಹಾಗೆ ಮೆಣಸಿನಕಾಳು, ಸ್ವಲ್ಪ ಓಮ, ಇವಿಷ್ಟನ್ನು ಹಾಕಿ ಸಾಂಬಾರು ಮಾಡಿದರೆ ಥಂಡಿ ಅಂತೂ ಆಗಲ್ಲ. ನಾವು ಮನೆಯಲ್ಲಿ ನೋಡಿ ಇದು ಪಾಟಲ್ಲೂ ಕೂಡ ನೆಟ್ಕೋಬಹುದು, ಹಾಗೆ ನೆಲದಲ್ಲೂ ಕೂಡ ನಾವು ಬೆಳೆಸ್ಕೋಬಹುದು. ಒಂದು ಕೋಲಿದ್ರೆ ನಾವು ಎಷ್ಟು ಬೇಕೋ ಅಷ್ಟು ಬೆಳೀತಾ ಹೋಗುತ್ತೆ. ಈ ರೀತಿ ಕಂಬೈನ್ ಆದರೂ ಸಿಕ್ತು ಅಂದರೂ ಕೂಡ ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ಹಾಗೆ ಇದು ಒಂದು ಗಿಡ ಇದ್ದರೆ ಒಂದು ಮನೆ ಮಂದಿಗೆ ಸಾಕು. ನೀವು ವಾರದಲ್ಲಿ ಒಂದಿನ ಈ ರೀತಿ ಎಲೆಯನ್ನು ತೆಗೆದು ಸಾಂಬಾರು ಮಾಡಿದರೆ ಒಂದಿನದ್ದು ಸಾಂಬಾರು ಆಗುತ್ತೆ. ಇದು ಬೀಜ ಇದೆ, ಬೀಜದಲ್ಲೂ ಕೂಡ ನಾವು ತುಂಬಾ ಚೆನ್ನಾಗಿ ಬೆಳೆಸ್ಕೋಬಹುದು. ಅಂದರೆ ನಾನು ಹೇಳಿದ್ನಲ್ಲ ಫಸ್ಟು, ಬೀಜ ಅಂದರೆ ಅದಕ್ಕೆ ಬೀಜದ ಒಳಗಡೆ ಎಷ್ಟು ಪವರ್ ಇರುತ್ತೆ ಅಷ್ಟರ ಮಟ್ಟಿಗೆ ಅದು ಬೆಳೆಯುತ್ತೆ. ನಂತರ ನಾವೇ ಅದಕ್ಕೆ ಪೌಷ್ಟಿಕಾಂಶವನ್ನು ಕೊಡಬೇಕು. ನೋಡಿದ್ರಲ್ಲ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಫಸ್ಟ್ ಟೈಮ್ ನಾನು ವಿಡಿಯೋ ನೋಡುವವರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ನಿಮಗೇನಾದರೂ ಗಿಡಗಳ ಬಗ್ಗೆ ಬೇಕು ಅಂದರೆ ಕಮೆಂಟ್ ಮೂಲಕ ತಿಳಿಸಿ, ನಾನು ವಿಡಿಯೋ ಮಾಡಿ ಹಾಕ್ತೇನೆ. ಈ ವಿಡಿಯೋ ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.